ಇನ್ನು ಇವತ್ತು ಬಳ್ಳಾರಿಗೆ ಆಗಮಿಸಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಹೋಗಿದ್ದು ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ನಿವಾಸಕ್ಕೆ. ಅಲ್ಲಿಗೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಆ ಮೂಲಕ ಬಳ್ಳಾರಿ ಬೆಂಕಿ ಅಖಾಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಮೃತ ರಾಜಶೇಖರ್ ಕುಟುಂಬಕ್ಕೆ ಡಿಕೆ ಶಿವಕುಮಾರ್ ಅವರು ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಫೈರಿಂಗ್ಗೆ ಬಲಿಯಾಗಿದ್ದ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಹುಸೇನಗರದಲ್ಲಿ ಅವರ ಮನೆ ಇರೋದು. ಅವರ ಮನೆಗೆ ಹೋಗಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ದಾರೆ. ಸ್ವತಃ ತಾವೇ ಕಾರನ್ನ ಓಡಿಸಿಕೊಂಡು ಬಂದಂತಹ ಶಾಸಕ ಭರತ್ ರೆಡ್ಡಿ ಏನ್ ಮಾತಾಡಿಲ್ಲ ಸರ್. ನಾವು ನಿಮ್ಮ ಕೈ ಬಿಡಿಯಲ್ಲಿ ನಿಮ್ ಬೆನ್ನಿಂದ ನಾವ್ ಇರ್ತೀವಿ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ಏನ್ ಹೇಳಿಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಇನ್ನ ನಮ್ಗೆ ಏನ್ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಾವ್ ಏನ್ ಮಾತಾಡಿಲ್ಲ. ನಿಮ್ ಕೈ ನಾವ್ ಬಿಡಲ್ಲ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ಅದೇ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ರು. ಹೌದು ಸರ್ ಅಂತ ಅಂದ್ವಿ. ಭರತ್ ರೆಡ್ಡಿ ಅವ್ರ ಸಾರ್ ಹಿಂದೆ ಇರ್ತಿದ್ರು ಅಷ್ಟೇ ಸರ್. ಅದೇ ತಮ್ಮಗ್ ಕೊಡ್ತೀನಿ ಅಂತ ಹೇಳ್ಯಾರ ಸರ್. ಕೆಲ್ಸ ಎಲ್ಲ ಅಂತ ಹೇಳಿಲ್ಲ, ಕೊಡ್ತೀನಿ ಅಂತ ಹೇಳ್ಯಾರ ಅಷ್ಟೇ. ಏನ್ ಮಾತಾಡಿಲ್ಲ ಸರ್. ನಾವು ನಿಮ್ಮ ಕೈ ಬಿಡಿಯಲ್ಲಿ ನಿಮ್ ಬೆನ್ನಿಂದ ನಾವ್ ಇರ್ತೀವಿ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ಏನ್ ಹೇಳಿಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಇನ್ನ ನಮ್ಗೆ ಏನ್ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಾವ್ ಏನ್ ಮಾತಾಡಿಲ್ಲ. ನಿಮ್ ಕೈ ನಾವ್ ಬಿಡಲ್ಲ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ಅದೇ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ರು. ಹೌದು ಸರ್ ಅಂತ ಅಂದ್ವಿ. ಭರತ್ ರೆಡ್ಡಿ ಅವ್ರ ಸಾರ್ ಹಿಂದೆ ಇರ್ತಿದ್ರು ಅಷ್ಟೇ ಸರ್. ಇನ್ನು ಇವತ್ತು ಬಳ್ಳಾರಿಗೆ ಆಗಮಿಸಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಹೋಗಿದ್ದು ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ನಿವಾಸಕ್ಕೆ. ಅಲ್ಲಿಗೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಆ ಮೂಲಕ ಬಳ್ಳಾರಿ ಬೆಂಕಿ ಅಖಾಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಮೃತ ರಾಜಶೇಖರ್ ಕುಟುಂಬಕ್ಕೆ ಡಿಕೆ ಶಿವಕುಮಾರ್ ಅವರು ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಫೈರಿಂಗ್ಗೆ ಬಲಿಯಾಗಿದ್ದ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಹುಸೇನಗರದಲ್ಲಿ ಅವರ ಮನೆ ಇರೋದು. ಅವರ ಮನೆಗೆ ಹೋಗಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ದಾರೆ. ಸ್ವತಃ ತಾವೇ ಕಾರನ್ನ ಓಡಿಸಿಕೊಂಡು ಬಂದಂತಹ ಶಾಸಕ ಭರತ್ ರೆಡ್ಡಿ ಏನ್ ಮಾತಾಡಿಲ್ಲ ಸರ್. ನಾವು ನಿಮ್ಮ ಕೈ ಬಿಡಿಯಲ್ಲಿ ನಿಮ್ ಬೆನ್ನಿಂದ ನಾವ್ ಇರ್ತೀವಿ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ಏನ್ ಹೇಳಿಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಇನ್ನ ನಮ್ಗೆ ಏನ್ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಾವ್ ಏನ್ ಮಾತಾಡಿಲ್ಲ. ನಿಮ್ ಕೈ ನಾವ್ ಬಿಡಲ್ಲ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ಅದೇ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ರು. ಹೌದು ಸರ್ ಅಂತ ಅಂದ್ವಿ. ಭರತ್ ರೆಡ್ಡಿ ಅವ್ರ ಸಾರ್ ಹಿಂದೆ ಇರ್ತಿದ್ರು ಅಷ್ಟೇ ಸರ್. ಅದೇ ತಮ್ಮಗ್ ಕೊಡ್ತೀನಿ ಅಂತ ಹೇಳ್ಯಾರ ಸರ್. ಕೆಲ್ಸ ಎಲ್ಲ ಅಂತ ಹೇಳಿಲ್ಲ, ಕೊಡ್ತೀನಿ ಅಂತ ಹೇಳ್ಯಾರ ಅಷ್ಟೇ. ಏನ್ ಮಾತಾಡಿಲ್ಲ ಸರ್. ನಾವು ನಿಮ್ಮ ಕೈ ಬಿಡಿಯಲ್ಲಿ ನಿಮ್ ಬೆನ್ನಿಂದ ನಾವ್ ಇರ್ತೀವಿ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ಏನ್ ಹೇಳಿಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಇನ್ನ ನಮ್ಗೆ ಏನ್ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಾವ್ ಏನ್ ಮಾತಾಡಿಲ್ಲ. ನಿಮ್ ಕೈ ನಾವ್ ಬಿಡಲ್ಲ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ಅದೇ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ರು. ಹೌದು ಸರ್ ಅಂತ ಅಂದ್ವಿ. ಭರತ್ ರೆಡ್ಡಿ ಅವ್ರ ಸಾರ್ ಹಿಂದೆ ಇರ್ತಿದ್ರು ಅಷ್ಟೇ ಸರ್. ಇನ್ನು ಇವತ್ತು ಬಳ್ಳಾರಿಗೆ ಆಗಮಿಸಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಹೋಗಿದ್ದು ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ನಿವಾಸಕ್ಕೆ. ಅಲ್ಲಿಗೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಆ ಮೂಲಕ ಬಳ್ಳಾರಿ ಬೆಂಕಿ ಅಖಾಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಮೃತ ರಾಜಶೇಖರ್ ಕುಟುಂಬಕ್ಕೆ ಡಿಕೆ ಶಿವಕುಮಾರ್ ಅವರು ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಫೈರಿಂಗ್ಗೆ ಬಲಿಯಾಗಿದ್ದ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಹುಸೇನಗರದಲ್ಲಿ ಅವರ ಮನೆ ಇರೋದು. ಅವರ ಮನೆಗೆ ಹೋಗಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ದಾರೆ. ಸ್ವತಃ ತಾವೇ ಕಾರನ್ನ ಓಡಿಸಿಕೊಂಡು ಬಂದಂತಹ ಶಾಸಕ ಭರತ್ ರೆಡ್ಡಿ
ಏನ್ ಮಾತಾಡಿಲ್ಲ ಸರ್ ನಾವು ನಿಮ್ಮನ್ನ ಕೈ ಬಿಡಿಯಲ್ಲಿ ನಿಮ್ ಬೆನ್ನಿಂದೆ ನಾವ್ ಇರ್ತೀವಿ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ಈಗ ಗಲಾಟೆ ಬಗ್ಗೆ ಘಟನೆ ಬಗ್ಗೆ ನೀವು ಏನಾದ್ರು ಅವ್ರಿಗೆ ಹೇಳಿದ್ರ ಹೆಂಗ ಏನ್ ಹೇಳಿಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಇನ್ನ ನಮ್ಗೆ ಏನ್ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಾವ್ ಏನ್ ಮಾತಾಡಿಲ್ಲ. ನಿಮ್ ಕೈ ನಾವ್ ಬಿಡಲ್ಲ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ನೀವೇನಾದ್ರೂ ತಮ್ಮನ ಬಗ್ಗೆ ಏನಾದ್ರು ಕೇಳಿದ್ರ? ಎಷ್ಟು ವರ್ಷದಿಂದ ಪಾರ್ಟಿಯಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ? ಅದೇ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ರು. ಹೌದ್ ಸರ್ ಅಂತ ಅಂದ್ವಿ. ಭರತ್ ರೆಡ್ಡಿ ಅವ್ರ ಸಾರ್ ಹಿಂದೆ ಇರ್ತಿದ್ರು ಅಷ್ಟೇ ಸರ್. ಕೆಲಸ ಕೊಡೋ ಭರವಸೆ ಮಹಾನಗರ ಪಾಲಿಕೆ ಏನಾದ್ರು ಕೆಲಸ ಕೊಡ್ತಾರೆ? ಹೇಳಿದ್ರ ಮಾತಾಡಿದ್ರ ಕೆಲಸದ ಬಗ್ಗೆ ಕೊಡ್ಸೋದು? ಅದೇ ತಮ್ಮಗ್ ಕೊಡ್ತೀನಿ ಅಂತ ಹೇಳ್ಯಾರ ಸರ್. ಕೆಲ್ಸ ಎಲ್ಲಂತ ಹೇಳಿಲ್ಲ, ಕೊಡ್ತೀನಿ ಅಂತ ಹೇಳ್ಯಾರ ಅಷ್ಟೇ. ಈಗ ಇನ್ನೊಂದು ವಿಷಯ ಅರ್ಥ ಏನ್ ಮಾತಾಡಿಲ್ಲ ಸರ್. ನಾವು ನಿಮ್ಮನ್ನ ಕೈ ಬಿಡಿಯಲ್ಲಿ ನಿಮ್ ಬೆನ್ನಿಂದೆ ನಾವ್ ಇರ್ತೀವಿ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ಈಗ ಗಲಾಟೆ ಬಗ್ಗೆ ಘಟನೆ ಬಗ್ಗೆ ನೀವು ಏನಾದ್ರು ಅವ್ರಿಗೆ ಹೇಳಿದ್ರ ಹೆಂಗ ಏನ್ ಹೇಳಿಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಇನ್ನ ನಮ್ಗೆ ಏನ್ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಾವ್ ಏನ್ ಮಾತಾಡಿಲ್ಲ. ನಿಮ್ ಕೈ ನಾವ್ ಬಿಡಲ್ಲ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ನೀವೇನಾದ್ರೂ ತಮ್ಮನ ಬಗ್ಗೆ ಏನಾದ್ರು ಕೇಳಿದ್ರ? ಎಷ್ಟು ವರ್ಷದಿಂದ ಪಾರ್ಟಿಯಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ? ಅದೇ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ರು. ಹೌದ್ ಸರ್ ಅಂತ ಅಂದ್ವಿ. ಭರತ್ ರೆಡ್ಡಿ ಅವ್ರ ಸಾರ್ ಹಿಂದೆ ಇರ್ತಿದ್ರು ಅಷ್ಟೇ ಸರ್. ಕೆಲಸ ಕೊಡೋ ಭರವಸೆ. ಇನ್ನು ಇವತ್ತು ಬಳ್ಳಾರಿಗೆ ಆಗಮಿಸಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಹೋಗಿದ್ದು ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ನಿವಾಸಕ್ಕೆ. ಅಲ್ಲಿಗೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಆ ಮೂಲಕ ಬಳ್ಳಾರಿ ಬೆಂಕಿಯ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಮೃತ ರಾಜಶೇಖರ್ ಕುಟುಂಬಕ್ಕೆ ಡಿಕೆ ಶಿವಕುಮಾರ್ ಅವರು ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಫೈರಿಂಗ್ಗೆ ಬಲಿಯಾಗಿದ್ದ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಹುಸೇನಗರದಲ್ಲಿ ಅವರ ಮನೆ ಇರೋದು. ಅವರ ಮನೆಗೆ ಹೋಗಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ದಾರೆ. ಸ್ವತಃ ತಾವೇ ಕಾರನ್ನ ಓಡಿಸಿಕೊಂಡು ಬಂದಂತಹ ಶಾಸಕ ಭರತ್ ರೆಡ್ಡಿ ಏನ್ ಮಾತಾಡಿಲ್ಲ ಸರ್. ನಾವು ನಿಮ್ಮನ್ನ ಕೈ ಬಿಡಿಯಲ್ಲಿ ನಿಮ್ ಬೆನ್ನಿಂದೆ ನಾವ್ ಇರ್ತೀವಿ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ಈಗ ಗಲಾಟೆ ಬಗ್ಗೆ ಘಟನೆ ಬಗ್ಗೆ ನೀವು ಏನಾದ್ರು ಅವ್ರಿಗೆ ಹೇಳಿದ್ರ ಹೆಂಗ ಏನ್ ಹೇಳಿಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಇನ್ನ ನಮ್ಗೆ ಏನ್ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಾವ್ ಏನ್ ಮಾತಾಡಿಲ್ಲ. ನಿಮ್ ಕೈ ನಾವ್ ಬಿಡಲ್ಲ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ನೀವೇನಾದ್ರೂ ತಮ್ಮನ ಬಗ್ಗೆ ಏನಾದ್ರು ಕೇಳಿದ್ರ? ಎಷ್ಟು ವರ್ಷದಿಂದ ಪಾರ್ಟಿಯಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ? ಅದೇ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ರು. ಹೌದ್ ಸರ್ ಅಂತ ಅಂದ್ವಿ. ಭರತ್ ರೆಡ್ಡಿ ಅವ್ರ ಸಾರ್ ಹಿಂದೆ ಇರ್ತಿದ್ರು ಅಷ್ಟೇ ಸರ್. ಕೆಲಸ ಕೊಡೋ ಭರವಸೆ ಮಹಾನಗರ ಪಾಲಿಕೆ ಏನಾದ್ರು ಕೆಲಸ ಕೊಡ್ತಾರೆ? ಹೇಳಿದ್ರ ಮಾತಾಡಿದ್ರ ಕೆಲಸದ ಬಗ್ಗೆ ಕೊಡ್ಸೋದು? ಅದೇ ತಮ್ಮಗ್ ಕೊಡ್ತೀನಿ ಅಂತ ಹೇಳ್ಯಾರ ಸರ್. ಕೆಲ್ಸ ಎಲ್ಲಂತ ಹೇಳಿಲ್ಲ, ಕೊಡ್ತೀನಿ ಅಂತ ಹೇಳ್ಯಾರ ಅಷ್ಟೇ. ಈಗ ಇನ್ನೊಂದು ವಿಷಯ ಅರ್ಥ ಏನ್ ಮಾತಾಡಿಲ್ಲ ಸರ್. ನಾವು ನಿಮ್ಮನ್ನ ಕೈ ಬಿಡಿಯಲ್ಲಿ ನಿಮ್ ಬೆನ್ನಿಂದೆ ನಾವ್ ಇರ್ತೀವಿ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ಈಗ ಗಲಾಟೆ ಬಗ್ಗೆ ಘಟನೆ ಬಗ್ಗೆ ನೀವು ಏನಾದ್ರು ಅವ್ರಿಗೆ ಹೇಳಿದ್ರ ಹೆಂಗ ಏನ್ ಹೇಳಿಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಇನ್ನ ನಮ್ಗೆ ಏನ್ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಾವ್ ಏನ್ ಮಾತಾಡಿಲ್ಲ. ನಿಮ್ ಕೈ ನಾವ್ ಬಿಡಲ್ಲ ಅಂತ ಹೇಳಿದಾರೆ ಸರ್. ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ. ನೀವೇನಾದ್ರೂ ತಮ್ಮನ ಬಗ್ಗೆ ಏನಾದ್ರು ಕೇಳಿದ್ರ? ಎಷ್ಟು ವರ್ಷದಿಂದ ಪಾರ್ಟಿಯಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ? ಅದೇ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ರು. ಹೌದ್ ಸರ್ ಅಂತ ಅಂದ್ವಿ. ಭರತ್ ರೆಡ್ಡಿ ಅವ್ರ ಸಾರ್ ಹಿಂದೆ ಇರ್ತಿದ್ರು ಅಷ್ಟೇ ಸರ್. ಕೆಲಸ ಕೊಡೋ ಭರವಸೆ